ಹಾಯ್ ವೆಲ್ಕಮ್ ಟು ಡೇ 9. ಇವತ್ತು ಬೆಳಗ್ಗೆ ಬೇಗ ಎದ್ದು ಬೇಗ ಜೇನುಗೆ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿಸಿ ನಾನು ಕೂಡ ಇಡೀ ದಿನ ಏನೇನೋ ತಿಂದ್ಬಿಡ್ತೀನಿ. ಅದನ್ನೆಲ್ಲ ತೋರಿಸಲ್ಲ, ಜಸ್ಟ್ ಹೀಗೆ ನೋಡ್ಕೊಂಬಿಡಿ. ಬಟ್ ಇವತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ದಿನ, ಬಿಕಾಸ್ ತುಂಬಾ ಬಿಸಿ ಡೇ ಇವತ್ತು. ಬೆಳಿಗ್ಗೆ ಶ್ರೀ ಸಾಯಿ ಪ್ಯಾರಡೈಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ನ ಹೊಸ ಬ್ರಾಂಚ್ ಓಪನಿಂಗ್ ಇತ್ತು, ಮಲ್ಲೇಶ್ವರದ 11ನೇ ಕ್ರಾಸ್ ಅಲ್ಲಿ ಇರೋದು. ಈ ಕಂಪ್ನಿಯವರು ಸುಮಾರು ಕ್ಷೇತ್ರಗಳಲ್ಲಿದ್ದಾರೆ, ಹಾಗೇನೆ ಅದೇ ನಂಬಿಕೆನ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಉಳಿಸ್ಕೊಳ್ಳಿ, ಇನ್ನೂ ಹೆಚ್ಚಾಗಿ ಬೆಳಿಲಿ ಅಂತ ನಾನು ಹಾರೈಸಿ ಅಲ್ಲಿಂದ ಸೀದಾ ಮನೆಗೆ ಬಂದ ತಕ್ಷಣ ಜೇನು ಇನ್ನು ನಿದ್ದೆ ಮೂಡಲಿದ್ರು. ಅದಾದ್ಮೇಲೆ ಎದ್ರು. ಸೊ ಅವ್ರಿಗೆ ಇವತ್ತು ಹೊಸ ಪೇಂಟಿಂಗ್ ಏನೋ ತರಿಸಿದ್ದೆ. ಇದು ಈ ಪೇಂಟ್ ಅಲ್ಲಿ ಕೆಮಿಕಲ್ ಏನು ಜಾಸ್ತಿ ಇಲ್ಲ, ಆ ಥರದ್ದು ಒಂದು ಪೇಂಟ್, ಕಿಡ್ಸ್ ಫ್ರೆಂಡ್ಲಿ, ಅದನ್ನ ತರಿಸಿದೆ. ಇದಾದ್ಮೇಲೆ ಮತ್ತೆ ರೆಸ್ಟ್ ಸಿಗ್ಲಿಲ್ಲ. ಅಲ್ಲಿಂದ ಸೀದಾ ಮಧ್ಯಾಹ್ನ ಇವತ್ತು ಇದೇ ಅಕ್ಟೋಬರ್ 24ಕ್ಕೆ ರಿಲೀಸ್ ಆಗ್ತಿರುವಂತಹ ನಮ್ಮ ದಿಲ್ಮಾರ್ ಸಿನಿಮಾದ ಕ್ಯಾರೆಕ್ಟರ್ ಟ್ರೇಲರ್ ಲಾಂಚ್ ಇತ್ತು. ಶಿವರಾಜ್ ಕುಮಾರ್ ಸರ್ ನಮ್ಮ ತಂಡವನ್ನ ಹಾರೈಸೋದಕ್ಕೆ ಬಂದಿದ್ರು. ಅವರು ಸ್ಟೇಜ್ ಮೇಲೆ ನನ್ನ ವ್ಲಾಗ್ ನ ನೋಡಿದೀನಿ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರೆ. ಯಾಕಂದ್ರೆ ಸಿನಿಮಾದಲ್ಲಿ ಮಾತಾಡ್ತಾರೆ, ಫ್ಯಾಮಿಲಿ ಲೈಫ್ನ ಅವ್ರದ್ದು ವಿಡಿಯೋಸ್ ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನನಗೆ ಪೂಜೆನ ಆಗ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆ ಹಂಗಿರ್ಬೇಕು. ಅವಾಗ ಯಾಕೆ ಅಷ್ಟು ಅಂತ ಒಂದು ಬುದ್ಧಿ ಇರ್ತಾರೆ ನೋಡಿ. ಪ್ರೊಫೆಷನಲ್ಲೂ ಸರಿ, ಮನೇಲೂ ಸರಿ ತುಂಬಾ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್, ಮೈ ಗಾಡ್ ಬ್ಲೆಸ್ ಯು ಫಾರ್ ದಿಸ್. ಯಾಕೆ ಅವತ್ತೊಂದ್ಸತಿ ಹೇಳಿದ್ದೆ, ನಾನು ನೋಡಿದೆ ನಿನ್ನ ವಿಡಿಯೋನ, ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ ಅಂದ್ರೆ ಒಂದು 15 ನಿಮಿಷ ಬರ್ತಾ ಇತ್ತು. ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಆ ಕ್ಷಣದಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ, ಅತ್ತೆ ಮಾವ, ಯಶು ಏನಾದರೂ ನನಗೆ ಪಾಸಿಟಿವ್ ಆಗಿ ನನ್ನ ಬಗ್ಗೆ ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೋ, ಎಷ್ಟು ಹೃದಯ ತುಂಬಿ ಬರುತ್ತೋ ಅಷ್ಟೇ ಖುಷಿ ಅನ್ನಿಸ್ತು. ಐ ಲವ್ ಯು ಲಾರ್ಡ್ ಶಿವಣ್ಣ, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಯೂಶಲಿ ಮನೇಲಿದ್ದರೆ ನಾನು ತುಂಬಾ ಸೈಲೆಂಟ್ ಆಗಿರ್ತೀನಿ. ತುಂಬ ಜನ ಅನ್ಕೋಬೋದು ನಾನು ತುಂಬ ಮಾತಾಡೋದಕ್ಕೆ ಎಕ್ಸ್ಟ್ರಾ ವರ್ಡ್ ಅಂತ, ಬಟ್ ನೋ, ಐ ಆಮ್ ಆ್ಯಕ್ಚುಲಿ ಆ್ಯಂಬಿವರ್ಡ್. ಲೈಕ್ ಬೇಕಾದಾಗ ತುಂಬ ಮಾತಾಡ್ತೀನಿ, ಇಲ್ಲಾಂದರೆ ದಿನಗಟ್ಲೆ ವಾರಗಟ್ಲೆ ಸುಮ್ಮನೆ ಇದ್ಬಿಡ್ತೀನಿ. ಜೊತೆಗೆ ನಾನು ಇವತ್ತು ಹಾಕ್ದಂಥ ಔಟ್ಫಿಟ್ನ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟರು. ನನ್ನ ಲೈಫಿನ ಸಾಕಷ್ಟು ಸ್ಪೆಷಲ್ ಮೂಮೆಂಟ್ಸ್ಗೆ ಇವರೇ ಡಿಸೈನರ್ ಆಗಿರೋದು. ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅಂತ ಅವರ ಇನ್ಸ್ಟಾ ಪೇಜ್ನ ನೀವು ಡೆಫಿನೆಟ್ಲಿ ಚೆಕ್ ಮಾಡ್ಬೋದು. ಇನ್ನು ದಿಲ್ಮಾರ್ ಸಿನಿಮಾ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದೇ 24ಕ್ಕೆ ಬರ್ತಾ ಇದ್ದೀವಿ, ಮಿಸ್ ಮಾಡದೆ ನೋಡಿ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿತ್ತು. ತುಂಬಾ ಹೊತ್ತು ಜೇನು ಕಾತದ್ರಿಂದ ಬಿಡ್ಲೇ ಇಲ್ಲ. ಸುಮಾರು ಹೊತ್ತು ಆಟ ಆಡಿದ್ರು. ಅವ್ರನ್ನ ಮಲಗಿಸಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಮಿಸ್ ಮಾಡಬಾರ್ದು ಅಂತ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದೆ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಸೊ ನನ್ನ ಇವತ್ತಿನ ದಿನ ಇಷ್ಟು ಬ್ಯೂಟಿಫುಲ್ ಆಗಿತ್ತು. ನಾಳೆ ಸಿಗ್ತೀನಿ.